ನೋಡಿ ಸರ್, ಪಕ್ಕದ ರಸ್ತೆ, ಆ ಪಕ್ಕದ ರಸ್ತೆ ಕಾಣ್ತಾ ಇದೆಯಲ್ಲ, ಅದೇ ರಸ್ತೆ ತಾರ್ ರೋಡಿಂದ ಒಂದು 300-350 ಮೀಟ್ರ್ ಆಗುತ್ತಾ. ಇಲ್ಲಿ ಒಂದು ಚಿಕ್ಕದು ಒಂದು ಬ್ರಿಡ್ಜ್ ಮಾಡ್ಕೋಬೇಕು ಒಳಗಡೆ, ಲ್ಯಾಂಡ್ ಒಳಗಡೆ ಬರೋಕ್ಕೆ. ಮಳವಳ್ಳಿಯಿಂದ 8ರಿಂದ 9 ಕಿಲೋಮೀಟ್ರು. ಕೊಳ್ಳೇಗಾಲ ಹೈವೇ ರೋಡಿಂದ 1.25 ಕಿಲೋಮೀಟ್ರ್ ಒಳಗಡೆಗೆ. ನೋಡಿ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಲ್ಯಾಂಡು, ಒಳ್ಳೆ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. 7.25 ಎಕರೆ ಬರುವಂಥ ಜಾಗ ಇದು. ಯಾರು ಇಬ್ಬರು ಬೇಕಾರೋ ಮಾಡ್ಕೋಬೋದು, ಒಬ್ಬರು ಬೇಕಾರೋ ಮಡಿಕೋಬೋದು ಜಾಗ ಅಂತೂ ಸೂಪರಾಗಿದೆ ನೋಡಿ. ರೋಡ್ಗೆ ಹೆಚ್ಚು ಕಮ್ಮಿ 200 ಅಡಿ 150 ಅಡಿ ಬರ್ತದೆ ರೋಡ್ ಪೇಸೆ. ತಾರ್ ರೋಡಿಂದ 300-350 ಮೀಟ್ರ್ 400 ಮೀಟ್ರ್ ಆಗುತ್ತಾ. ಮಣ್ಣಂತೂ ತುಂಬ ಚೆನ್ನಾಗಿದೆ. ಮಳವಳ್ಳಿ ನಿಯರ್ ಹತ್ರ ಇದೆ. ಕೊಳ್ಳೇಗಾಲ ಹೈವೇ ರೋಡ್ಗೆ ಹತ್ರ ಇರುವಂಥ ಜಾಗ ಇದು. ಇವರು 90,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಕುಂಟೆ. ಹೈವೇ ರೋಡಿಂದ 1.25 ಕಿಲೋಮೀಟ್ರ್ ಆಗುತ್ತಾ ಈ ಲ್ಯಾಂಡ್ಗೆ. ತಾರ್ ರೋಡಿಂದ ಜಸ್ಟ್ 300-350 ಮೀಟ್ರ್ ಆಗುತ್ತಾ, 400 ಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 2.25 ಎಕರೆ. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಒಳ್ಳೆ ವಾಟರ್ ಬೆಲ್ಟಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಅದ್ರ ಪಕ್ಕದಲ್ಲಿ ಒಬ್ಬರು ಮೇಲ್ಗಡೆ ಮೇಯ್ತಿದೆ, ಹಸು ಮೇಯ್ತಿಲ್ಲ, ಅದರಲ್ಲಿ ಬೇರೆಯವರು ಹೊರಗಡೆ ಅವ್ರು ತಗೊಂಡಿದ್ದಾರೆ. ಇದು ಆಲ್ರೆಡಿ ಇರುವಂಥ ಜಾಗ. 2.25 ಎಕರೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. 90,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಕುಂಟೆ. ಮಳವಳ್ಳಿಯಿಂದ ಜಸ್ಟ್ 10 ಕಿಲೋಮೀಟ್ರು. ಹೈವೇ ರೋಡಿಂದ 1 ಕಿಲೋಮೀಟ್ರು. ಟೋಟಲ್ ಮಳವಳ್ಳಿಯಿಂದ 8ರಿಂದ 9 ಕಿಲೋಮೀಟ್ರು ಲ್ಯಾಂಡ್ಗೆ. ಹೈವೇ ರೋಡಿಂದ 1.25 ಕಿಲೋಮೀಟ್ರು. 90,000 ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತಾ.